ಎಲ್ಲಿ ಸರಿ ಒಂಚೂರು ದೂರ ಹೋಗಿ ಜೋಡಿ ಮಾಡ್ಕೊತೀನಿ ನೋಡಿ ಗೈಸ್ ಎಣ್ಣೆ ಹಚ್ಕೊಳ್ತಾರೆ ಮಸಾಜ್ ಮಾಡ್ತಾರೆ ಪಾಪ ಮನೇಲಿದ್ರೆ ಹುಚ್ಚಿ ಥರ ಕಾಣಿಸ್ತಾರೆ ಅಯ್ಯೋ ಹುಚ್ಚಿ ಮಾಡಾಕ್ತಿದ್ಯಲ್ಲ ಏನನ್ನ ಮನೇಲಿದ್ರೆ ಹೆಡ್ ಮಸಾಜು ಅದು ಇದು ಅಂತ ಹೆಲ್ಪ್ ಮಾಡಿಕೊಡ್ತಾರೆ ಇನ್ಯಾರು ಅವ್ರೆ ನನಗೆ ಮಸಾಜ್ ಮಾಡ್ಕೊಡೋಕ್ಕೆ ಎಣ್ಣೆ ಹಚ್ಕೊಡೋಕ್ಕೆ ನಾನು ಏರ್ ಕೇರ್ ರೊಟೀನ್ ಎಲ್ಲ ಅವ್ರದ್ದೆ ಅಲ್ವಾ ಅಲ್ಲಪ್ಪ ಹಾಂ ನೋಡಿ ಕೇಳಿಸ್ಕೊಳ್ಳಿ ಅಂತೆ ತುಂಬ ದಿವಸ ಆಗಿತ್ತು ಹೆಡ್ ಮಸಾಜ್ ಮಾಡಿಸ್ಕೊಂಡು ಅದಕ್ಕೆ ಇವತ್ತು ಮಸಾಜ್ ಮಾಡಿಸ್ಕೊಳ್ಳೋಣ ಅಂತ ಮಾಡಿಸ್ಕೊತಾ ಇದ್ದೀನಿ ಗೈಸ್ ಈಗ ಹೆಡ್ ಮಸಾಜ್ ಮಾಡಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಬೇಕು ಅದಕ್ಕೆ ಸ್ವಲ್ಪ ಹೊತ್ತು ಎಣ್ಣೆ ಕುಡಿ ಅಂದ್ಬಿಟ್ಟು ನಂದು ಆಯ್ ಸ್ಕಿನ್ ಸೊ ತುಂಬ ಹೊತ್ಬಿಟ್ರೆ ಪಿಂಪಲ್ ಆಗ್ಬಿಡುತ್ತೆ ನಾನು ಅವಾಗ ಮಸಾಜ್ ಮಾಡಿಸ್ಕೊಂಡು ಅವಾಗ ಎಣ್ಣೆ ಹಚ್ಚಿಸ್ಕೊಂಡು ಅವಾಗ ಸ್ನಾನ ಮಾಡಬೇಕು ಏನಕ್ಕೆ ಏನಕ್ಕೆ ಏನಕ್ಕೂ ಎಲ್ಲೈತೆ ಓಕೆ ಮಸಾಜ್ ಮಾಡಿಸ್ಕೊತೀನಿ ಚೆನ್ನಾಗಿ ಒಂಚೂರು ಹೆಂಗಪ್ಪ ಮಸಾಜ್ ಮಾಡ್ತೀಯಾ ಮುಖಕ್ಕೆಲ್ಲ ಮಾಡ್ಬಿಡೋ ಪಿಂಪಲ್ ಆಗುತ್ತೆ ಪಪ್ಪ ನನಗೆ ಏನು ಹೇಳ್ತೀರಾ ಸರ್ ಏನಾದ್ರು ಮಾತಾಡಿ ಇರ್ಲಿ ಮಾತಾಡಿ ಎಲ್ಲ ನಾನು ಒಬ್ಬಳೇ ಮಾತಾಡ್ತೀನಿ ಅಂತೀರಿ ನೀವು ಮಾತಾಡಿ ಹಾಂ ದಪ್ಪಾಗಿದ್ದೀನಿ ಅಲ್ವ ಪಪ್ಪ ನಂಗೆ ಕೆನ್ನೆಲ್ಲ ಗುಂಡ್ಗುಂಡು ಕಾಣಿಸ್ತಾವೆ ದಪ್ಪ ಆಗಿದ್ದೀನಿ ಗೈಸ್ 1 kg ದಪ್ಪ ಆಗಿದ್ದೀನಿ ನೋಡಿ ನನ್ನ ಕೆನ್ನೆಲ್ಲ ಪ್ರೀವಿಯಸ್ ವಿಡಿಯೋಗೆ ಈ ವಿಡಿಯೋಗೆ ನೋಡಿ ಸ್ವಲ್ಪ ಗುಂಡು ಕಾಣಿಸ್ತೈತಿ ಗುಂಡಮ್ಮ ಆಯ್ತಾ ಇದ್ದೀನಿ ಇವ್ರು ಯಾವಾಗಿದ್ರು ಗುಂಡಪ್ಪನೇ ಅಲ್ಲ ನೋಡಿ ಹೊಟ್ಟೆ ನೋಡಿ ಮುಕ್ತವಿ ಈಗ ಮಸಾಜ್ ಮಾಡಿಸ್ಕೊಂಡ್ರೆ ಗೈಸ್ ಹಂಗೆ ನಿದ್ದೆ ಬರ್ತಾ ಇರುತ್ತೆ ಆಯ್ತಾ ಹಂಗೆ ಮಕ್ಕಳ ನಾನು ಫೀಲಲ್ಲಿ ಇರ್ತೀನಿ ಆದರೆ ಮಕ್ಕಳಕ್ಕಾಗಲ್ಲ ಕೆಲಸಗಳವೆ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಅದು ಹಿಂಗೆ ಒಂದು ಹೆಡ್ ಮಸಾಜ್ ಮಾಡ್ಕೊಂಡ್ರೆ ಮೈಂಡ್ ಮಾತ್ರ ಫುಲ್ ರಿಲ್ಯಾಕ್ಸ್ ಆಗಿರುತ್ತೆ ಪೀಸ್ಫುಲ್ ಆಗಿರುತ್ತೆ ಗೈಸ್ ನಿಮ್ಮ ಮನೇಲಿ ಮೆಜ್ಮಾನ್ರಿದ್ರೆ ಹಿಂಗೆ ಮಾಡಿಸ್ಕೊಳ್ಳಿ ಹೇಳ್ತೀನಿ ಕಾಟ ಕೊಡಿ ಇದು ಯಾವ್ದೋ ವೀಡಿಯೋ ನೋಡ್ಕೊಂಡು ನನಗೆ ಮಸಾಜ್ ಮಾಡ್ಕೊಡೋಂತ ತಲೆ ತಿಂತಿದ್ದೆ ಅಂತ ನನಗೆ ಬೈದ್ಬಿಟ್ಟಾರ ಮೇಲೆ ಅವ್ರು ಮಾಡ್ಕೊಡೋರಾದ್ರೆ ಸ್ವಲ್ಪ ಹೆಡ್ ಮಸಾಜ್ ಮಾಡ್ಕೊಡಿ ರಿಲ್ಯಾಕ್ಸ್ ಆಗುತ್ತೆ ಮನೆ ಕೆಲಸ ಮಾಡಿ ನಿಮ್ಮನ್ನು ನೋಡ್ಕೊಂಡು ಮಕ್ಕಳು ನೋಡ್ಕೊಂಡು ಸ್ಟೈನ್ ಐತೆ ಅಂತ ಹೇಳಿ ಓಕೆನಾ ಹೇಳಿ ನೋಡಿ ಕಮೆಂಟ್ ಮಾಡಿ ನಿಮ್ಮ ಮನೆಗಳ ಗಂಡಸರು ಏನಂದ್ರು ಅಂತ ಬೈದ್ರಾ ಮಾಡಿಕೊಟ್ರಾ ಏನು ಕತೆ ಏನೇ ಎತ್ತ ಅಂತ ಓಕೆ ಗೈಸ್ ಮಸಾಜ್ ಮಾಡಿದ್ಮೇಲೆ ಸಿಗೋಣ ಬೇಡ ಬಿಡವ ಬಾರ ಏನಾಕಲ್ ಬಾರ ಹಂಗೆ ಹಾಕಿ ಹಾಕ ಏನಾಕಲ್ಲ ಕಳ್ಸೋಣ ಎಲ್ಲ 3 ಜನ ನೋಡ್ಬೇಕನೆ ಯಾಕಲ್ಲಿ ಹೊಸ ಜೋಡಿ ನನ್ನ ತಮ್ಮನ ಹೆಂಡ್ತಿನ ನಮ್ಮ ಸವಿತಕ್ಕರ ಮನೆಗೆ ಊಟಕ್ಕೆ ಹೋಗಿದ್ದೀವಿ ಅವ್ರು ಊಟಕ್ಕೆ ಹೇಳಿದ್ರು ಇಲ್ಲಿ ನಮ್ಮ ಮನೆಗೆ ಬಂದಾಗ ನಮ್ಮ ಮನೆಗೆ ಬನ್ನಿ ಅಂತ ಫೋನ್ ಮಾಡಿ ಕರೆದಿದ್ರು ತುಂಬ ಸಲ ಹೇಳಿದ್ರು ತುಂಬ ಖುಷಿ ಆಯಿತು ಸೊ ಹಂಗಾಗಿ ನಮ್ಮನ್ನು ಬಿಡಲಿಲ್ಲ ನೀವಿಬ್ಬರು ಬನ್ನಿ ಅವ್ರ ಜೊತೆ ನೀವಿಬ್ಬರು ಬನ್ನಿ ಅಂತ ನೋಡಿ ನನ್ನ ತಮ್ಮನ ಹೆಂಡ್ತಿ ನಾನು ನಮ್ಮ ಚರಿ ನಮ್ಮ ಮನೆಯವರು ಎಲ್ಲ 4-5 ಜನನೂ ಹೋಗಿದ್ವಿ ತುಂಬ ಖುಷಿಯಾಗಿತ್ತು ತುಂಬ ಚೆನ್ನಾಗಿತ್ತು ಆ ಮೂಮೆಂಟು ನಮಗೆಲ್ಲ ತುಂಬ ಎಂಜಾಯ್ ಮಾಡಿದ್ವಿ ತುಂಬ ಇಷ್ಟ ಆಯಿತು ಅವ್ರ ಮನೆಗೆ ಹೋಗೋದು ಅಂದರೆ ಏನೋ ಒಂಥರ ಖುಷಿ ಒಂಥರ ಕಂಫರ್ಟಬಲ್ ಫೀಲ್ ಇರುತ್ತಲ್ಲ ಸೊ ಹಂಗಾಗಿ ಇಲ್ಲಿ ನೋಡಿ ನಮ್ಮ ಚರಿ ದೊಡ್ಡ ಗೊಂಬೆ ತೆಗೆಸ್ಕೊಂಡಿದ್ದಾಳೆ ಅಂತ ಅವಳಿಗಂತೂ ಹೇಳೋಕ್ಕಾಯ್ತಾ ಇಲ್ಲ ಖುಷಿನ ಹಂಗೆ ಬೇಕಂಗೆ ಹೆಂಗೆ ಬೇಕಂಗಿಟ್ರೆ ಗಲೀಜಾಗಲ್ವಾ ಆ ಬಾಯಿಲಿ ಇನ್ನೇನು ತಗೊಬಂದೆ ಗ್ರೇಪ್ಸ್ ನನಗೆ ಕೊಡುವ ನನಗಂತ ಕೊಡುವ ಥ್ಯಾಂಕ್ ಯು ಅಯ್ಯೋ ಕೈಯಲ್ಲೆಲ್ಲ ಧೂಳು ಎತ್ಕೊಳವ ನಿನ್ನ ಕೈಯಲ್ಲಿ ಆ ಗೊಂಬೆದು ಹ್ಯಾಂಡ್ ವಾಶ್ ಮಾಡ್ಕೊಬರ್ಕವ ಓ ಚರಿ ಕೈಯನ್ನು ನೋಡ್ರು ನೋಡು ಅದು ಗೊಂಬೆ ಬರ್ತಲ್ಲ ಅದು ಹಂಗಂಗೆ ಅಂಟ್ಕೊತೈತೆ ಉಲ್ಲೊಂದಲ್ವಾ ವಾಶ್ ಮಾಡ್ಬೇಕಂತ ಪಾಪ ನೋಡಿದ ಕೈಗೆಲ್ಲ ಹೆಂಗೆ ಅಂಟ್ಕೊತೈತೆ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಅಲ್ಲಿ ಕ್ಯಾರೆಟ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಅವ್ರು ದೋಸೆ ಕೊಡಿ ಫಸ್ಟ್ ಅವ್ರು ಮೇಡಮ್ ಅಂತ ತಿಂದ್ವಿ ಅದಕ್ಕೆ ಅವ್ಳು ಕೈ ಕೂಸಿ ಹೊಡೆದು ಕೊಟ್ಬಿಡು ಅಂದಿದ್ದೆ ಕೈಲಿ ಹಿಡ್ಕೊಳವ ಅವಳಿ ದೋಸೆ ತಿನ್ನಿಸ್ಕೊಟ್ಟು ಅವರು ಕ್ಯಾರೆಟ್ನ ತೊಳಿತವ್ರೆ ಕ್ಯಾರೆಟ್ ಹಲ್ವ ಮಾಡೋಕ್ಕೆ ನಾನು ನುಗ್ಗೆಕಾಯಿ ಎಲ್ಲ ಸೋಸಿಡ್ತಾಯಿದ್ದೀನಿ ನುಗ್ಗೆಕಾಯಿ ಸಾಂಬಾರು ಮಾಡಿ ಕ್ಯಾರೆಟ್ ಹಲ್ವ ಮಾಡೋಣ ಅಂತ ಅನ್ನ ಸಾಂಬಾರೆಲ್ಲ
ಎಣ್ಣೆ ತರಿಸೋರೆ, ಎಣ್ಣೆ ತರಿಸೋರೆ, ಮೊಸರು ಎಲ್ಲ ನೋಡಿ ಹೆಂಗೆ ತುರಿತಾರೆ ಅಂತ. ಇವಾಗ ನೋಡಿ ಹೆಂಗೆ ಪಟ 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 ಚಕ 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 ಅಂತ ಮಾಡ್ತಾರೆ. ನಾನು ಕ್ಯಾರೆಟ್ ಹಲ್ವ ಯಾವತ್ತೂ ಮಾಡಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಟ್ರೈ ಮಾಡೋಣ ಹೇಗೆ ಬರುತ್ತೆ ಅಂತ ನೋಡೋಣ. ಈಸಿಯಾಗಿ ಕುಕ್ಕರಲ್ಲಿ ಕ್ಯಾರೆಟ್ ಎಲ್ಲ ಮಾಡ್ಬೋದು ನೋಡಿ. ಕಾಯಕ್ಕಿಟ್ಟಿದೆ, ತುಪ್ಪ ಹಾಕ್ತಾ ಇದ್ದೀನಿ. ಎಲ್ಲ ಹಾಕುಲ್ಲ ಎಲ್ಲ ಮಿಕ್ಸ್ ಇಟ್ಟು ಇದನ್ನು ಕಟ್ ಮಾಡಾಕ್ತಿತ್ತಲ್ಲ ಬಾದಾಮನ್ನ, ಬ್ಲ್ಯಾಕ್ ದ್ರಾಕ್ಷಿ, ಇದನ್ನೆಲ್ಲ ಹುರ್ಕೊಂಡು ಅದಕ್ಕೆ ಎತ್ತಿಟ್ಕೋಬೇಕು. ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕ್ತಿದ್ದೀನಿ. ಕ್ಯಾರೆಟ್ ಎಲ್ಲ ಮಾಡೋಣ ಅಂತ ಚಿನ್ನ ತೊಗೊಂಡಿತ್ತಲ್ಲ ಅದಕ್ಕೆ. ಮಾಡೋದು ಬೇಡವಾ? ಮಾಡು, ಮಾಡ್ತೀನಿ. ಇದೇ ತುಪ್ಪದಲ್ಲಿ ಹುರಿತಿದ್ದೀನಲ್ಲ ಅದಕ್ಕೆ ಘಮ ಘಮ ಅಂತ ಐತೆ. ಇದೆಲ್ಲ ಆಯಿತು, ಇವಾಗ ಅಂತ ಕೆತ್ತಿಟ್ಕೊಬೇಕು. ಏನಕ್ಕೆ? ಏನು ತಿನ್ನಕ್ಕೆ? ಹಾಂ, ಏನು ತಿಂತೀನಿ ಅಂತ ಈ ಕಡೆ ಬರೋಕ್ಕೆ ಹಾಕಿ ತುಪ್ಪಗಳಿಗೆ ಕಟ್ಟಿಟ್ಕೊಂಡು ಇದನ್ನು ಎತ್ತಿಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಬೇಯಿಸ್ಕೊಂಡು ಇರ್ತಾಳೆ. ಏನಾರು ಮಾಡ್ತಿರ್ತಾಳೆ, ಖರ್ಚಿಗೆ ಕೇಳ್ತಿಲ್ಲ, ಟಿಶ್ಯೂ ಕೊಡಿಲ್ಲ, ಖರ್ಚಿಗೆ ಕೊಡು ಅಂತಾರೆ. ಅದಕ್ಕೆ ತಂದೆ, ಅಲ್ಲೇ ಬಿಟ್ಟು ತಂದೆ. ಏನಾಕಲ್ಲ, ವಾಶ್ ಮಾಡಿ ಇಡ್ತಾ, ವಾಶ್ ಮಾಡೋದೇ ಕೈ ಹಿಡ್ಕೊ ಬಂದಿದ್ದೆ, ಹಂಗೆ ಬಿಟ್ಟು ಬಂದಿದ್ದೀನಿ. ಅಯ್ಯ, ಯೂಸ್ ಮಾಡ್ಕೋದು. ಕ್ಯಾರೆಟ್ ಹಲ್ವಾ ಗಮ್ಮಂತೈತೆ, ಹೆಂಗಾಯ್ತೋ ಗೊತ್ತಿಲ್ಲ, ನಿನಗೆ ಗೊತ್ತಿಲ್ಲ. ಇಲ್ಲಿ ಗಮ್ಮಂತೈತೆ. ತುಪ್ಪದಲ್ಲಿ ಹಾಕೊಂಡು ಉಪ್ಪನಲ್ಲ, ಅದು ಘಮ 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 ಅಂತೈತಿ. ನಾವಂತೂ ಹಂಗಂಗೆ ಬಿಟ್ಕೊಂಡಿದ್ದು. ಓಕೆ, ಅವನಿಗೆ ಕೊಡ್ತೀನಿ ಅಲ್ವಾನ, ತಿನ್ಲಿ. ಓಕೆ ಗೈಸ್, ಸಾಹೇಬ್ರಿಗೆ ಕೊಟ್ಟಿದ್ದೀನಿ. ಅವರು ಹೆಂಗಿದೆ ಅಂತ ಟೇಸ್ಟ್ ನೋಡಿ ಹೇಳ್ತಾರೆ. ಹಾಲು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, ನೀರು ಬಿಟ್ಟಿಲ್ಲ, ಬರೀ ಹಾಲಲ್ಲೇ ಮಾಡಿದ್ದೀನಿ. ನಿಜ ಹೇಳಿ ಹೆಂಗೈತಿ ಅಂತ, ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ. ನಿಜ ಹೇಳು ಪಾಪ, ಮಾಡಿ ಕೊಡು. ನಾನು ನಿಜ ನೋಡೇ ಇಲ್ಲ. ನಿಜವಾಗ್ಲೂ ಚೆನ್ನಾಗಿತ್ತು ಪಾಪ ಅಲ್ವಾ? ನೋಡಿ ಗಾಯ್ಸ್, ನೋಡಿ ಶರ್ಟ್ ಹಾಕ್ತವ್ರೆ, ಅಲ್ಲೆಲ್ಲ ಎಳ್ಕೊಂಡು ಗಲೀಜಾಗುತ್ತೆ ಅಂದ್ಬಿಟ್ಟು ನಮ್ಮದೇ ಪ್ಲ್ಯಾನ್ ಇದು. ನಂದೇ, ಎಸ್ಪೆಷಲಿ ನಂದೇ ಪ್ಲ್ಯಾನು. ಕೈ ಸ್ವಲ್ಪ ಉದ್ದಾಯಿತು, ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಕದ್ದು ತಗೊಂಡು ಕಟ್ ಮಾಡ್ತೀನಿ. ಹಾಂ, ಮಾಡಿಸ್ತೀಯಾ? ಏನು ಮಾತಾಡ್ತಿಲ್ಲಪ್ಪ, ಏನು ಕತೆ? ಇದಕ್ಕೊಂದು ಹೆಸರು ಇಡಬೇಕಲ್ಲ ಗುರು. ಏನಂತ ಹೆಸರು ಇಡೋಣ ಗುಂಬೆ? ನಿಂಗೆ ಏನು ಹೆಸರು ಇಡೋಣ? ಯಾಕೆ ಮಂಗಿದೆಯಲ್ಲ, ಸುಸ್ತಾಯ್ತಾ? ಓ, ಕಟ್ ಮಾಡೋದೇನು ಬೇಡ, ಇನ್ನೂ ಸ್ವಲ್ಪ ಮಾಡಿಸೋದು, ಕೆಳಗೆ ಬಂದ್ಬಿಡುತ್ತೆ. ಟಡಾ ಟಡಾ ಟಡಾ. ಹೆಂಗ್ ಬೇಕಂಗೆ ಸಿಕ್ತಿಲ್ಲ, ಅಲ್ಟಾಗಲ್ವಾ? ನೋವಾಗುತ್ತೆ ಗುರು, ಹಂಗೆಲ್ಲ ಮಾಡಬೇಡ ನೀನು. ಓ, ಹೆಂಗಿದ್ಯಾ ನೋಡು,
ಮಾತಾಡಿ ಏನಾರು ಬಾಯ್ ಬಿಡಿ ಆ ಅಂತ ಬಾಯ್ ಬಿಡಪ್ಪ ಆ ಸುಂದೀಶ್ ಹಾಕ್ಕೊಡೋಣ ಅವಳಿಗೆ ಮರ್ಸ ಕಾವ್ಯ ಸರಿ ಇಬ್ರು ಕ್ಲೋಸ್ ಯುವರ್ ರೈಸ್ ಮಾಡ್ಕೊಂಡ್ ಬನ್ನಿ ಏನೋ ಸರ್ಪ್ರೈಸ್ ಇಬ್ರು ಫೋನ್ ಇಟ್ಬಿಟ್ಟು ಕ್ಲೋಸ್ ಯುವರ್ ರೈಸ್ ಮಾಡ್ಕೊಂಡು ಇರಿ ಅಲ್ಲಿ ಬಾಗ್ಲ ಹತ್ರನೇ ಇರಿ ಬರಬೇಡಿ ಅಲ್ಲೇ ಇರಿ ಏನೋ ಇರುತ್ತೆ ಅಲ್ಲೇ ಇರಿ ಬನ್ನಿ ಬನ್ನಿ ಇಬ್ರು ಬರ್ರಲೇ ಬರ್ರಿಲ್ಲ ಬರಲ್ಲ ಅಲ್ಲೇನ ಕತೆ ಹೊಡಿತಾವ್ರಲ್ಲಿ ನಿಂತ್ಕೊಂಡು ಚೆನ್ನಾಗಿಲ್ವೇ ಸುಮ್ಮನೆ ಗಲೀಜಾಗುತ್ತೆ ಪಾಪ ಅದಕ್ಕೂ ಪಾಪ ಮರಿ ಬತ್ಲಿ ನಿಲ್ಸಿದ್ರೆ ಲಾಚಿಕೆ ಆಗಲ್ವ ನೆನ್ನಿಂದ ಶರ್ಟ್ ಹಾಕಿದೀವಿ ಹೆಂಗೈತೆ ಅದಕ್ಕೂ ಕ್ಯೂಟ್ ಆಗಿ ಅದೊಂದು ಟಿ ಶರ್ಟ್ ತಗೊಬ್ರಣ ಯಾವ್ದಾದ್ರು ಒಂದು ಕ್ಯೂಟ್ ಆಗಿರೋ ಚಡ್ಡಿ ಹಾಕೋದು ಪ್ಯಾಂಟ್ ಹಾಕೋದು ಇಲ್ಲಿ ಎಲ್ಲರೂ ಬಿದ್ದವ ಫೋಟೋದಿಂದ ಏನಾರು ನಿಜ ನಾನು ಮಡ್ಸೋದು ಹೂವನೇ ಬೇರೆ ಯಾರು ತಗೊಂಡಿಲ್ಲ ಪಾಪ ಬೇಕವೇ ನೀನು ಇಲ್ಲೇ ಇದ್ದೆ ತಾನೆ ನೋಡಿ ಇಲ್ಲೇ ಇದ್ದೆ ತಾನೆ ಏನಾಯ್ತು ಮಡ್ಸಿರೋ ಹೂವ ಎತ್ಕೊಂಡಿದ್ದ ಗುರು ಮಮ್ಮಿ ಕೊಟ್ಟೈತೆ ಮಮ್ಮ ಹೂವ ಮಡ್ಸು ಎಡ್ಜೆಟ್ ಹಾಕಿ ಅಂತ ಬರುತ್ತಾ ಹುಡುಗಿ ಅಲ್ಲ ಗುರು ಇವಾಗೇನು ಪೂಜೆ ಮಾಡಿದೀನಿ ಹೂವಗಳು ಕಾಣಿಸ್ತಾ ಇಲ್ವಲ್ಲ ಅದು ರಾಯಮ್ಮನ್ ಮಾಡಿಸಿದ ಹೂವ ನಂಬಕ್ಕೆ ಆಯ್ತಿಲ್ಲ ಅವತ್ತು ಹಂಗೆ ತುಳಸಿನೂ ಕಾಣಿಸ್ಲಿಲ್ಲ ನಾನು ಫೋಟೋ ಎಲ್ಲ ತೆಗೆದು ಹಿಂದೆ ಮುಂದೆ ಎಲ್ಲ ನೋಡಿದ್ದೆ ನಾನು ಮಡ್ಸಿರೋ ತುಳಸಿ ಕಾಣಿಸ್ಲಿಲ್ಲ ಅಲ್ಲೇ ತುಳಸಿನೇ ಮಾಡಿಸಿದ್ದೆ ನಾನು ಒಂದು ಅವತ್ತು ಯಾಕೋ ಗೊತ್ತಿಲ್ಲ ನಂಗೆ ನಾನು ಹಂಗೆ ಯಾವತ್ತೂ ತುಂಬಾ ರೇರ್ ಹಂಗೆ ಮಾಡೋದು ನಾನು ಇನ್ನು ಇಂಥ ದಿವಸ ಹೂವು ಮಾಯ ಆಗುತ್ತೆ ಅಂತ ಹೆಂಗೆ ಕನ್ಸ್ಬಿದ್ದಿರುತ್ತಾ ಇದಕ್ಕೆ 2ನೇ ಸಲ ಆಗಿರೋದು ಅವತ್ತು ದಿವಸ ತುಳಸಿ ಕಾಣಿಸ್ತಿಲ್ಲ ಇವತ್ತು ಗುಲಾಬಿ ಹೂವು ಕಾಣಿಸ್ತಿಲ್ಲ ರಾಯರೇ ಗೊತ್ತಿಲ್ಲ ನನಗೆ ಹೂವು ಏನದು ಅಂತ ಓಕೆನಾ ಏನಾದರೂ ನೀವೇ ಬಂದು ತಗೊಂಡೋಗಿದ್ರ ಅಂತಲೂ ಗೊತ್ತಿಲ್ಲ ನನಗೆ ಆಯಿತಾ ಒಟ್ಟೆ ನನಗೆ ಏನೋ ಒಂದು ಹೇಳಿ ನಾನು ಬಂದಿದ್ದೆ ನಿಮ್ಮ ಮನೆಗೆ ನಂಗೆ ಪೂಜೆ ಇಷ್ಟ ಆಯಿತು ಆವತ್ತು ನಾನೇ ತುಳಸಿ ತಗೊಂಡೋಗಿದ್ದೆ ಇವತ್ತು ನಾನು ಹೂವು ಕಾಣಿಸ್ತಾ ಇಲ್ಲ ಅಂತ ಏನು ಅಂತ ಹೇಳಿಲ್ಲ ನನಗೆ ನಂಬಕ್ಕೆ ಆಯ್ತಲ್ಲ ಇದು ಮಿರಾಕಲ್ಲ ನಂಬಬೇಕು ನಂಬಾರ್ದು ಏನೂ ಗೊತ್ತಾಯ್ತಿಲ್ಲ ನನಗೆ ಓಕೆ ಗೈಸ್ ನಿಖಿಲ್ ಬಂದ ನಾಯಿ ಮಾಡೋದಕ್ಕೆ ನಾನು ಬ್ಲಾಗಲ್ಲೇ ನಿಖಿಲ್ ಬಂದವ್ರೆ ಪಿಜ್ಜಾ ಬುಕ್ ಮಾಡ್ತವ್ರೆ ನನ್ನ ಮಗಳು ಮಧ್ಯಾಹ್ನ ಮಲಗಿದ್ದಿಲ್ಲ ಮಲ್ಗೋಳೆ ಇಬ್ಬರು ಸೇರ್ಕೊಂಡು ಪಿಜ್ಜಾ ಬುಕ್ ಮಾಡೋಣ ಅಂದ್ಬಿಟ್ಟು ಬುಕ್ ಮಾಡ್ತವ್ರೆ ಬಟ್ ಆದರೆ ಮಿರಾಕಲ್ ಅಂತ ಅಂದರೆ ನನಗೆ ನಂಬಕ್ಕಾಯ್ತಿಲ್ಲ ಗೈಸ್ ನಾನು ಮಾಡಿಸಿರೋ ಹೂವು ಕಾಣಿಸ್ತಾ ಇಲ್ಲ ನನಗೆ ಏನು ಮಾಡಬೇಕು ಅಂತ ಅರ್ಥ ಆಯ್ತಿಲ್ಲ ತಲೆನೂ ಓಡ್ತಾ ಇಲ್ಲ ಏನು ನಂಗೆ ರಾಯರೇ ಗೊತ್ತಾಯ್ತಿಲ್ಲ ರಾಯರೇ ನನಗೆ ಅದೇನು ಅಂತ ಹೇಳಿ ನನಗೆ ನೀವು ಬಂದಿದ್ರೆ ನಮ್ಮ ಮನೆಗೆ ಪೂಜೆ ಮಾಡಿದ್ನಲ್ಲ ಇಷ್ಟ ಆಯ್ತಾ ನಿಮಗೆ ನೀವು ಬಂದಿದ್ದೀರಾ ಅಂತ ಹೇಳಿ ನನಗೆ ಬೇಕಾದ್ರೆ ಈ ಕಡೆ ಬಿಫೋರ್ ಒಂದು ಫೋಟೋ ಅಟ್ಯಾಚ್ ಮಾಡ್ತೀನಿ ನೋಡಿ ಗೈಸ್ ನಾನು ಯಾವ ಥರ ಹೂವು ಮಾಡಿಸಿ ಪೂಜೆ ಮಾಡಿದ್ದೆ ಅಂತ ಬಟ್ ಹೂವು ಏನೂ ಕಾಣಿಸ್ತಾ ಇಲ್ಲ ಓಕೆ ಊಟ ಮಾಡ್ತಾಯಿದ್ವಿ ನೋಡಿ ನೈಟ್ ಊಟ ಬಟ್ ಚಿತ್ರಾನ್ನ ಮಾಡಿದ್ದೆ ಚಿತ್ರಾನ್ನ ಮತ್ತು ಊತಿ ನೋಡಿ ಅನ್ನ ಸಾಂಬಾರು ಎಲ್ಲ ಮಾಡಿದ್ವಿ ಚೆನ್ನಾಗಿತ್ತು ಊಟ ಮಾಡಿದ್ವಿ ಎಂಜಾಯ್ ಮಾಡಿದ್ವಿ ಇಲ್ಲಿ ನೋಡಿ ಚರಿನ ಅವರು ಎಷ್ಟು ಚೆನ್ನಾಗಿ ಗೇಮ್ ಆಡ್ತಿದ್ದಾರೆ ಅಂತ ಗುಲಾಬಿ ಹೂವು ಕಾಣಿಸ್ತಿಲ್ಲ ರಾಯರ್ ಮೇಲೆ ಮಾಡಿಸಿದ್ದು ಈಗ ಒಂದು 10 ನಿಮಿಷ ಕಾಲು ಗಂಟೆ 10 ನಿಮಿಷದಿಂದ ಇದ್ದಿದ್ದು ಹೂವು ಇವಾಗ ಕಾಣಿಸ್ತಾ ಇಲ್ಲ ಬಟ್ ಏನು ಎತ್ತ ಕತೆ ಅಂತ ಗೊತ್ತಾಯ್ತಿಲ್ಲ ನನಗಂತೂ ಫುಲ್ ಶಾಕಿಂಗ್ ಏನು ಮಾಡಬೇಕು ಗೊತ್ತಿಲ್ಲ ಇದಕ್ಕೆ ನೀವೇನಾದ್ರು ಪರಿಹಾರ ಇದ್ರೆ ಹೇಳಿ ಓಕೆನಾ ನಾವಲ್ಲಿ ಮದ್ವೆಗೆ ಬಂದ್ವಲ್ಲ ಇಟ್ಟಿತ್ತಾನೆ ಇಟ್ಟಿ ಹಂಗಾಗವೆ ಓಹೋಹೋ ಏನು ಗೇಮ್ ಆಡ್ತಿದ್ರಪ್ಪ ಇಬ್ರುವೆ ಅಯ್ಯೋ ಅಯ್ಯೋ ಹಂಗಚರಿ ಆಡೋದು ಅಯ್ಯೋ ಹೆಂಗ್ ನಗಾಡ್ತೆ ಚರಿ ರೈಟ್ ಮಾಡಿದೆ ಅಯ್ಯೋ ಈಗ ನೀನು ಕೊರ್ಸು ಓ ದಬ್ಬಾಕಿಲ್ಲು ಇರಿ ಗಾಯ್ಸ್ ಚಳಿ ಕೊರಿಸ್ತಾಳೆ ಇರಿ ಗಾಯ್ಸ್ ಕೊರ್ಸು ಮಗ ಓ
ಸರಿ, ಯಾರು ಗೆದ್ದಿದ್ದು? ಐತೆ. ಇದ್ದಾರೆ. ಗೊತ್ತಿಲ್ಲ, ನಾವು ಯಾವತ್ತೂ ಹೋಗಿ ನೋಡಿದ್ದೆ. ಯಾಕೆ? ಅದು ಊರು ಟೆರೆಸ್ ಆದರೆ ಕರೆಕ್ಟ್ ಇರುತ್ತೆ, ಇಲ್ಲೆಲ್ಲ ಸರಿ ಹೋಗಲ್ಲ. ಅಯ್ಯಯ್ಯ ಸುಬ್ಬಿ ಹೆಂಗವ ನೆಗಾಡೋದು. ಇದು ಏನು ಆಟ ನವಚರಿ? ಬಾಟ್ಲಿ ಆಟ. ಯಾರು ಹೇಳ್ಕೊಟ್ಟಿದ್ದು ಬಾಟ್ಲಿ ಆಟ ಅಂತ? ಯಾರು ಹೇಳ್ಕೊಟ್ಟಿದ್ದು ಬಾಟ್ಲಿ ಆಟ ಅಂತ? ಮಾಮ. ಯಾವ ಮಾಮ? ಸಂಜೀಪ್ ಮಾಮ ಅಂದರೆ ಚಿನ್ನಿಯಪ್ಪ. ಓಹೋ ಹೋ ಹೋ ಹೋ. ಆಡು ಆಡು ದಬಾಕ್ತಾಳೆ, ಆಡು ದಬಾಕ್ತಾಳೆ ನೋಡು.